ಹಾಯ್ ನಮಸ್ಕಾರ ಎಲ್ರಿಗೂ. ತುಂಬ ಜನರಿಗೆ ರಾಗಿ ಮುದ್ದೆ ಮಾಡೋದು ಕಷ್ಟ ಅನಿಸುತ್ತೆ. ಟೆನ್ಷನ್ ಬೇಡ, ನಾನು ಈಸಿಯಾಗಿ ಹೇಗೆ ರಾಗಿ ಮುದ್ದೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಯಾರೆಲ್ಲ ಹೊಸಬ್ರಿರ್ತಾರೋ ಅವರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ ನೋಡಿ. ಆದರೆ ನನಗೆ ಆಲ್ರೆಡಿ ಮುದ್ದೆ ಮಾಡೋಕ್ಕೆ ಬರ್ತಿದೆ ಅನ್ನೋರು ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಿ. ನಾನಿಲ್ಲಿ 3 ಮುದ್ದೆ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಮುದ್ದೆ ಜಾಸ್ತಿ ಬೇಕಂದರೆ ಮೆಜರ್ಮೆಂಟ್ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ನಾನು ತೊಗೊಂಡಿರೋ ಮೆಜರ್ಮೆಂಟ್ ಅಂದರೆ 2 ಬೌಲ್ ನೀರಿಗೆ 1 ಬೌಲ್ ಹಿಟ್ಟು ತೊಗೊಂಡಿದ್ದೀನಿ. ನಂತರ 1/4 ಬೌಲ್ ನೀರಿಗೆ ಸುಮಾರು 1.5 ಸ್ಪೂನ್ ರಾಗಿ ಹಿಟ್ಟು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೈಕ್ ಸಿರಪ್ ಥರ ನುಣ್ಣಗೆ ಕಲಸಿಟ್ಕೋಬೇಕು. ಇದನ್ನು ನಮ್ಮಳ್ಳಿಲಿ ಇದನ್ನು ಕೊಟ್ರೆ ಅಂತ ಕರೀತಾರೆ, ಮತ್ತು ಮುದ್ದೆಗೆ ಹೆಸರಿಡ್ತಿದ್ದೀವಿ ಅಂತಲೂ ಅಂತಾರೆ. ನಾವು ನೀರನ್ನ ಕಾಯಿಸ್ಕೊಳ್ಳುವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ತುಪ್ಪ ಏನಕ್ಕೆ ಹಾಕಬೇಕಂದ್ರೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡೋ ಟೈಮಲ್ಲಿ ಗಂಟು ಬೀಳಲ್ಲ ಈ ಥರ ಹಾಕಿದರೆ. ನಾವು ಆಲ್ರೆಡಿ ಕಲಸಿಟ್ಕೊಂಡಿರೋ ಸಿರಪ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ಗಂಟಿಲ್ದಂಗೆ. ನಾವು ಹಾಕಿರೋ ಸಿರಪ್ ಮಿಶ್ರಣ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಒಂದು 3-4 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇಲ್ಲಿ ಮೇಲೆ ನೊರೆ ಬರ್ತಾ ಇದೆಯಲ್ಲ, ಅದು ಬಬಲ್ಸ್ ಥರ ಬರುತ್ತೆ ನೋಡಿ. ಅದೊಂದು ಸ್ವಲ್ಪ ಕಮ್ಮಿ ಆಗೋವರೆಗೂ ಚೆನ್ನಾಗಿ ನಾವು ಕುದಿಸ್ಕೋಬೇಕು. 2 ಮಿನಿಟ್ಸ್ ಆದಮೇಲೆ ನೋಡಿ ಈ ಕಲರ್ ಚೇಂಜ್ ಆಗುತ್ತೆ, ನೊರೆನೂ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ನಾನಿಲ್ಲಿ 1 ಬೌಲ್ ಹಿಟ್ಟು ತೊಗೊತಿದ್ದೀನಿ. ನಾನು ಆವಾಗಲೇ ಹೇಳಿದ್ದೀನಿ 2 ಕಪ್ ನೀರಿಗೆ 1 ಕಪ್ ಮೆಜರ್ಮೆಂಟ್ ಹಿಟ್ಟು ತೊಗೊತಾ ಇದ್ದೀನಿ ಅಂತ. ನೋಡಿ, ಈ ಬಬಲ್ಸು, ಈ ನೊರೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನೀವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಆಮೇಲೆ ನಾವು ತೊಗೊಂಡಿರೋ ಹಿಟ್ಟನ್ನ ಅದರೊಳಗಡೆ ಸೇರಿಸಿ ಮತ್ತೆ 3-4 ನಿಮಿಷ ಅದನ್ನು ಬೇಯೋಕ್ಕೆ ಬಿಡಬೇಕು. ಕೆಲವರು ಹಿಟ್ಟು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಿಬಿಡ್ತಾರೆ, ಆವಾಗ ಮುದ್ದೆ ಗಂಟು ಬರೋದು ಅಥವಾ ಮುದ್ದೆ ಬೇಯದೇ ಇರೋದು ಆಗುತ್ತೆ. ನೋಡಿ, ನಾವು ಹೇಗೆ ಮುಂಚೆ ನಾವು ಕೊಟ್ಟರೆ ಹಾಕಿ ಮಿಕ್ಸ್ ಮಾಡುವಾಗ 3-4 ನಿಮಿಷ ಕುದಿಸ್ಕೊಂಡು, ಹಾಗೆ ಹಿಟ್ಟು ಹಾಕಿದ ಮೇಲೂ 3-4 ನಿಮಿಷ ಬೇಯಿಸ್ಕೋಬೇಕು. ನಮಗೆ ಇಲ್ಲಿ ಕಾಣಿಸ್ತಿರೋ ನೊರೆ ಕಮ್ಮಿ ಆಗುತ್ತೆ ನೋಡಿ, ಅಲ್ಲಿವರೆಗೂ ಬೇಯಿಸ್ಕೊಂಡು ಚೆನ್ನಾಗಿ ಮುದ್ದೆನ ಮಿಕ್ಸ್ ಮಾಡಿದರೆ, ತಿರುತ್ತಾ ಇದ್ದರೆ ಯಾವುದೇ ಗಂಟಿಲ್ಲದೆ ಮುದ್ದೆ ರೆಡಿ ಆಗೋಗುತ್ತೆ. ನಮ್ಮನೇಲಿ ಸ್ವಲ್ಪ ಗಟ್ಟಿಯಾಗಿ ಮುದ್ದೆ ತಿಂತಾರೆ. ನಿಮಗೇನಾದರೂ ತೆಳ್ಳಗೆ ಮುದ್ದೆ ಬೇಕಂದರೆ ನೀವು ಹಿಟ್ಟಾಕಿ ಕುದಿಸ್ಕೊಳ್ಳುವಾಗ ಸ್ವಲ್ಪ ನೀರಿನ ಮೇಲೆ ಚಿಮ್ಮಿಸ್ಕೊಂಡು ಮಿಕ್ಸ್ ಮಾಡಿ, ಆವಾಗ ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಮುದ್ದೆ ಬರುತ್ತೆ. ತುಂಬ ಈಸಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಈ ಥರ. ಇದು ಬಿಸಿ ಇರುವಾಗಲೇ ಒಂದು ಪ್ಲೇಟಿಗೆ ಕೆಳಗಡೆ ತುಪ್ಪ ಹಾಕಿ ಮುದ್ದೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ಮುದ್ದೆ ಮಾಡೋದಕ್ಕೆ. ಯಾವುದೂ ಫಸ್ಟ್ ಟೈಮ್ಗೆ ಬರಲ್ಲ, ಬಟ್ ಮೆಜರ್ಮೆಂಟ್ ಚೆನ್ನಾಗಿ ಇಟ್ಕೊಂಡು 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು, ಅಂದರೆ ಮುಂಚೆ 3 ನಿಮಿಷ ನೀರು ಬೇಯಿಸ್ಕೊಂಡು ಹಿಟ್ಟು ಹಾಕಿದ ಮೇಲೆ 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಥರ ಮುದ್ದೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಿದರೆ ನೀವು ಮಾಡೋ ರಾಗಿ ಮುದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.